ನಾನು ಮಾಡಿದೆ ಅಲ್ಲಿ ಅಹಂಕಾರಕ್ಕೆ ಚಾನ್ಸ್ ಇದೆ. ಕನ್ನಡಿ ಮುಂದೆ ನಿಂತು ಅಹಂಕಾರ ಬರ್ತದೋ ಬಿಡ್ತದೋ, ಆದರೆ ಧಾರ್ಮಿಕ ಕಾರ್ಯಗಳನ್ನು, ಸೇವಾ ಕಾರ್ಯಗಳನ್ನು ಮಾಡಿದಾಗ ನಾನಿಷ್ಟು ಮಾಡಿದೆ ಯಾರು ಮಾಡಲಿಲ್ಲ ಅನ್ನೋ ಅಹಂಕಾರ ಬರ್ತದೆ. ಇನ್ಯಾರಾದರೂ ಹೊಗಳಿದ್ರೆ ಇನ್ನೂ ತಲೆಗೇರಿ ಬಿಡ್ತದೆ. ತಲೆಗೇರೋದಷ್ಟೇ ಅಲ್ಲ, ಹೊಗಳದೇ ಇದ್ರೆ ಸಿಟ್ಟು ಬರ್ತದೆ. ನನ್ನ ಹೆಸರು ಹೇಳಲೇ ಇಲ್ಲ, ಬಿಟ್ಟುಬಿಟ್ರು ಅಂತ ಭಾರಿ ಸಂತೋಷ ಪಡಬೇಕು. ಎಲ್ಲಿಯಾದರೂ ನಮ್ಮ ಹೆಸರು ಬರಲಿಲ್ಲ ಅಂದರೆ ಆನಂದ ಪಡಬೇಕು. ಯಾಕೆ ಅಂದರೆ ನಮ್ಮ ಪುಣ್ಯ ಪೂರ್ಣ ಪಕ್ಕಾ ಉಳಿತು ಅಂತ ಅರ್ಥ. 4 ಜನರ ಎದುರಿಗೆ ನಾವು ಹೇಳ್ಕೋಬಾರ್ದು, ಇನ್ನೊಬ್ಬರು ಹೇಳಿದರೆ ಪರವಾಗಿಲ್ಲ. ಆದರೂ ಆ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಅಹಂಕಾರ ಬರೋದಕ್ಕೂ ಚಾನ್ಸ್ ಇಲ್ಲದೆ ಇದ್ದ ಹಾಗೆ ಗೌಪ್ಯವಾಗಿ ಗುಪಿತದಲ್ಲಿ ಮಾಡುತ್ತಿರುವಂಥ ವಿಜಯದಾಸರಂತಾರೆ, ನೀನು ಮಾಡುವ ಸಾಧನೆ ಏಕಾಂತದಲ್ಲಿ ಇರಲಪ್ಪ, ಯಾರ ಮುಂದೆ ಹೇಳ್ಕೋಬೇಡ. ಧರ್ಮ ಕ್ಷರತಿ ಕೀರ್ತನಾತ್, ಹೇಳಿಕೊಳ್ಳೋದ್ರಿಂದ ಪುಣ್ಯ ಹೋಗುತ್ತೆ ಅಂತ.